Today, continue to measuring instrument, electrical measuring instrument. Today, last class ನಾವೆಲ್ಲ ಇಂಡಿಕೇಟಿಂಗ್ ಅವೆಲ್ಲ ವೋಲ್ಟೇಜ್ ಅನ್ನು ಚೆಕ್ ಮಾಡೋದು, ಅಮೀಟರ್, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್, ಫ್ರೀಕ್ವೆನ್ಸಿ ಮೀಟರ್ ಅನ್ನೆಲ್ಲ ಮೀಟರ್ ಗಳ ಬಗ್ಗೆ ಯಾವ ತರ ಇರ್ತಾ, ಯಾವ್ದು ವೋಲ್ಟೇಜ್ ಎಸಿ ಅಂಡ್ ಡಿಸಿ ಟೆಸ್ಟಿಂಗ್ 500 ಅಬೋ ಎಲ್ಲ ಮೀಟರ್ ಗಳನ್ನ ನೋಡ್ಕೊಂಡ್ವಿ. ಟುಡೇ ಕ್ಲಾಸಿಫಿಕೇಶನ್ಸ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ ನಾವು. ಕ್ಲಾಸಿಫಿಕೇಶನ್ಸ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಕ್ಲಾಸಿಫಿಕೇಶನ್ ಮಾಡ್ತೀವಿ ನಾವು. ಹೆಂಗ್ ಕ್ಲಾಸಿಫಿಕೇಶನ್ ಮಾಡ್ತೀವಿ? ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಡರ್ಡ್. ಯಾವುದೇ ಒಂದು ವಸ್ತು ಅಂತ ತಗೊಂಡ್ರೆ ನಾವು ಮೀಟರ್ ಇರ್ಬೋದು, ಆಮೇಲೆ ಅಮೀಟರ್ ಇರ್ಬೋದು, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್ ಯಾವ್ದು ತಗೊಳ್ರಿ, ಮ್ಯಾನುಫ್ಯಾಕ್ಚರ್ ಯಾವ ಕಂಪನಿ ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡ್ಯಾರ, ಯಾವಾಗ ಆಯಾಸ ಐತಿ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದ್ರದ್ದು ಫಂಕ್ಷನ್ಸ್ ಬರ್ತಾವ, ಅದ್ರದ್ದು ಫಂಕ್ಷನ್ ಮಾಡ್ಕೊಂತೀವಿ. ಆಮೇಲೆ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಆನ್ ದ ಇನ್ಸ್ಟ್ರೂಮೆಂಟ್, ಯಾವ ತರ ಎಫೆಕ್ಟ್ ಇದನ್ನ ಕೊಡ್ತಾ ಇದೀವಿ. ಅದ್ರೊಳಗೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಆಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂತ ಬರುತ್ತೆ, ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ ಬರುತ್ತೆ, ಆಮೇಲೆ ನೆಕ್ಸ್ಟ್ ಅಂತ ಫಂಕ್ಷನ್ಸ್ ಬರ್ತಾವು. ಆಮೇಲೆ ನೆಕ್ಸ್ಟ್ ಅದ್ರೊಳಗ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್, ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್, ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಬರುತ್ತೆ. ಇಷ್ಟೇ ನೋಡೋಣ ಇವತ್ತು. ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಏನು, ಎಲ್ಲ ಇದನ್ನ ಮಾಡ್ಕೊಂಡಿರ್ತೇವೆ ಅಂತಂದ್ರೆ, ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರ ದ ಕ್ಲಾಸಿಫಿಕೇಶನ್ಸ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಅಂಡ್ ಎಸೆನ್ಸಿಯಲ್ ಫೋರ್ಸ್. ಯಾವ ತರ ಫೋರ್ಸ್ ಕೊಡ್ತೀವಿ, ಕ್ಲಾಸಿಫಿಕೇಶನ್ ಮಾಡಿ ಯಾವ ತರ ಫೋರ್ಸ್ ಕೊಡಬೇಕು, ಎಷ್ಟು ವೋಲ್ಟೇಜ್ ಇಂದು, ಎಷ್ಟು ಆಂಪ್ಸ್ ಇಂದು, ಅದನ್ನ ಇಲ್ಲಿ ಮಾಹಿತಿ ಕೊಟ್ಟಿರ್ತಾನೆ. ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಮೇ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಫಾಲೋವಿಂಗ್. ಯಾವ್ದ್ರ ಮೇಲೆ ಫಾಲೋ ಮಾಡಿರ್ತಾರ, ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಡರ್ಡಿಂಗ್, ಫಂಕ್ಷನ್, ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಒಂದೇದು ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತೀವಿ. ಮ್ಯಾನುಫ್ಯಾಕ್ಚರ್ ಅಂದ್ರೆ ಯಾವ ತರ ತಯಾರು ಮಾಡಿರ್ತಾರ, ಯಾವ ಕಂಪನಿ ತಯಾರು ಮಾಡಿರ್ತಾರ, ಯಾವ್ದು ISI ಇರ್ತದೆ ಅದನ್ನ ನೋಡ್ಕೋಬೇಕು. ದ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಮೇ ಬಿ ಬೋರ್ಡ್ ಸಿನ್ಸ್ ದ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಡರ್ಡ್ ಅಂಡ್ ಅಬ್ಸಲ್ಯೂಟ್ಲಿ ಇನ್ಸ್ಟ್ರೂಮೆಂಟ್ ಅಂಡ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ ಮಾಡ್ತಾರೆ. ಮ್ಯಾನುಫ್ಯಾಕ್ಚರ್ ಒಳಗೆ ಹೆಂಗ್ ಮಾಡ್ತಾರ ಅಂತಂದ್ರ, ಸ್ಟ್ಯಾಂಡರ್ಡ್ ಸಿನ್ಸ್ ಇರ್ತೈತಿ, 1921 ಇರ್ಬೋದು, ಈ ತರ ಅವು ಒಂದು ಸ್ಟ್ಯಾಂಡರ್ಡ್ ಸಿನ್ಸ್ ಅನ್ನ ಇದನ್ನ ಮಾಡ್ಕೊಂಡಿರ್ತಾರ, ISI ಇದನ್ನ ಮಾಡ್ಕೊಂಡು ಅದ್ರೊಳಗೆ ಏನ್ ಮಾಡ್ತಾರ ಅಂತಂದ್ರೆ ನಮ್ಗೆ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂಡ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ ಮಾಡ್ಕೊಂಡಿರ್ತಾರ. ಅದ್ರೊಳಗೆ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರ, ಅಬ್ಸಲ್ಯೂಟ್ಲಿ ಇನ್ಸ್ಟ್ರೂಮೆಂಟ್ ಅಂಡ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ ಮಾಡ್ಕೊಂಡಿರ್ತಾರ. ಫಸ್ಟ್ ಒನ್ ಇಸ್ ದ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್. ಇಲ್ಲಿ ದಿಸ್ ಈಸ್ ಅ ಫಿಗರ್, ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂತ ಅದ ನೋಡ್ರಿ. ದಿಸ್ ಈಸ್ ದ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್. ಎಷ್ಟಿದೆ ಒಂದು, ದಿಸ್ ಈಸ್ ಅ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್. ಸರ್ ಏನ್ರಿ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಏನು, ಏನ್ರಿ ಹೆಂಗಿರ್ತದ, ಎಲ್ಲಿ ನೋಡಬಹುದು, ಇದರ ಡೆಫಿನಿಷನ್ ಏನಂತಂದ್ರ, ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂದ್ರ ದಿಸ್ instrument is given the value of quantity of measured in the terms of deflecting instrument ಅಂತ ಹೇಳಿದ್ರೆ. ಏನಂತ ಹೇಳ್ತಾರೆ ಅಂತಂದ್ರ, ದಿಸ್ ಈಸ್ ಎ ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ಅಂದ್ರೆ ಒಂದು ವಸ್ತು. ಇನ್ಸ್ಟ್ರೂಮೆಂಟ್ ಅಂದ್ರ ನಿಮಗೆ ಇದನ್ ಮಾಡತೈತಿ, ತೋರಿಸ್ತಿರುತ್ತಲ್ಲ. ದ ಇನ್ಸ್ಟ್ರೂಮೆಂಟ್ ಈಸ್ ಗಿವನ್ ದ ವ್ಯಾಲ್ಯೂ ಆಫ್ ಕ್ವಾಂಟಿಟಿ ಆಫ್ ಮೆಜರ್ಡ್. ದ ವ್ಯಾಲ್ಯೂ ಆಫ್ ಯಾವ ವ್ಯಾಲ್ಯೂ ಇರ್ತದಲ್ಲ, ಅಲ್ಲಿ 5 amps ವೋಲ್ಟ್ ಇತ್ತು, ಸಾರಿ 5 amps ಕರೆಂಟ್ ಇತ್ತಂತಂದ್ರ 5 amps ವ್ಯಾಲ್ಯೂ ಅದ್ರ ಒಳಗಡೆ ತೋರಿಸ್ತಿರ್ತೈತಿ. ಅದಕ್ಕೆ ಅಂತ ಹೇಳ್ತೀವಿ the value of measured in the terms of deflecting. ಎಷ್ಟು ನೀವು ಸಪ್ಲೈ ಕೊಟ್ಟಿರ್ತೀರ, ಲೋಡ್ ಕೊಟ್ಟಿರ್ತೀರಲ್ಲ, ಡಿಫ್ಲೆಕ್ಟಿಂಗ್ ಆಗುತ್ತೆ. ಯಾವ ತರ ಸರ್, ಫಾರ್ ಎಕ್ಸಾಂಪಲ್ ಒಂದು ಅಮೀಟರ್ ಅಂತ ತಿಳ್ಕೊಡ್ರಿ. ಈ ತರ ಒಂದು ಬೋರ್ಡ್ ಅಲ್ಲಿ ಈ ತರ ಇದೆ, ನೀವೆಲ್ಲ ಪ್ರಾಕ್ಟಿಕಲ್ ನೋಡಿರ್ಬೋದು. ಈ ತರ 0 1 2 3 ಇರ್ತದ, ಈ ತರ ಕೊಟ್ಟಿರ್ತಾನ. ದಿಸ್ ಈಸ್ ದ ಅಮೀಟರ್. ನೀವು ಇಲ್ಲಿ ಸಪ್ಲೈ ಕೊಟ್ರಿ ಅಂತಂದ್ರ ನಿಮ್ಗೆ ಡಿಫ್ಲೆಕ್ಟಿಂಗ್ ಆಗುತ್ತೆ. ದಿಸ್ ಈಸ್ ದ ಡಿಫ್ಲೆಕ್ಟಿಂಗ್. ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಯಾವ ವ್ಯಾಲ್ಯೂ ಇರುತ್ತಲ್ಲ ಆ ವ್ಯಾಲ್ಯೂ ಒಳಗೆ ನಿಮ್ಗೆ ಡಿಫ್ಲೆಕ್ಟಿಂಗ್ ಆಗಿ ರೀಡಿಂಗ್ ತೋರಿಸುತ್ತೆ. ದಿಸ್ ಈಸ್ ದ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ದ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಫಾರ್ ದ ಟ್ಯಾಂಜೆಂಟ್ ಗ್ಯಾಲೋಮೀಟರ್ ಅಂತ ಬರ್ತದೆ. ಟ್ಯಾಂಜೆಂಟ್ ಗ್ಯಾಲೋಮೀಟರ್ ಅಂತ ಬರುತ್ತೆ. ಫಾರ್ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನೀವು ಸೆಲ್ಸ್ ಅಂಡ್ ಬ್ಯಾಟರಿ ಚಾಪ್ಟರ್ ನೋಡಿದ್ರಂದ್ರೆ ಅಲ್ಲಿ ಒಂದು ಪ್ರಾಕ್ಟಿಕಲ್ ಬರ್ತಾ ಟ್ಯಾಂಜೆಂಟ್ ಗ್ಯಾಲೋಮೀಟರ್ ಅಂತ ಬರುತ್ತೆ. ಅಥವಾ ಓಮ್ಸ್ ಲಾ ಚಾಪ್ಟರ್ ನೋಡಿದ್ವಿ, ಅಲ್ಲಿ ಏನಂತಂದ್ರೆ ಗ್ಯಾಲೋಮೀಟರ್ ಅಂತ ಬರ್ತಲ್ಲ, ಪೋಸ್ಟ್ ಆಫೀಸ್ ಬಾಕ್ಸ್ ಅಂತ ಬರ್ತಾ ಆ ಬಾಕ್ಸ್ ನಲ್ಲಿ ಗ್ಯಾಲೋಮೀಟರ್ ಅಂತ ಒಂದು ಸಿಂಬಲ್ ಇರ್ತದೆ, ನಿಮ್ಗೆ ಗೊತ್ತಿರ್ಬೇಕು. ಜಿ ಗ್ಯಾಲೋಮೀಟರ್ ಅಂತ ಇರುತ್ತೆ, DC ಇರ್ತದ, ಗ್ಯಾಲೋಮೀಟರ್ ಅಂತ ಇರುತ್ತೆ. ಅದಕ್ಕೆ ಗ್ಯಾಲೋಮೀಟರ್ ಅಂತ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಫಾರ್ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಏನ್ರಿ ಅಂತಂದ್ರ, ಫಾರ್ ಎಕ್ಸಾಂಪಲ್ ಹಿಂಗ್ ಹಿಡಿದು ಹಿಂಗ್ ಒತ್ತಕ್ಬೇಕು, ಅವಾಗ ರೀಡಿಂಗ್ ಬರುತ್ತೆ. ನಿಮ್ಗೆ ರೀಡಿಂಗ್ ಹಿಂಗ್ ಗೊತ್ತಿದ್ರೆ ಮಾತ್ರ ರೀಡಿಂಗ್ ಬರ್ತದೆ. ಬೆಸ್ಟ್ ಫ್ರಂಟಲ್ ಇರ್ತಾವ ಅದಕ್ಕೆ ಗ್ಯಾಲೋಮೀಟರ್ಗೆ. ಹಿಂಗ್ ಗೊತ್ತಿಗಿರಂದ್ರ 0 ಪ್ಲಸ್ ಆರ್ ಮೈನಸ್, ಈ ಕಡೆ 0 ಇರ್ತೈತಿ, ನಡು ಸೆಂಟರ್ 0 ಇರ್ತೈತಿ, ಈ ಕಡೆ 5, ಈ ಕಡೆ 5. ಅದೇನಂತಂದ್ರ ಟ್ಯಾಂಜೆಂಟ್ ಗ್ಯಾಲೋಮೀಟರ್ ಫಾರ್ ಬೆಸ್ಟ್ ಎಕ್ಸಾಂಪಲ್
ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್. ನೀವು ಪೋಸ್ಟ್ ಆಫೀಸ್ ಬಾಕ್ಸ್ ಅಂತ ಸಿಗುತ್ತಾ, ವಿನ್ಸ್ಟೋನ್ ಬ್ರಿಡ್ಜ್ ಅಂತ ಸಿಗುತ್ತೆ. ವಿನ್ಸ್ಟೋನ್ ಬ್ರಿಡ್ಜ್ ನಿಮ್ಗೆ ಯಾರಿಗೆ ಗೊತ್ತಾಯಿಲ್ಲ ಅಂದ್ರ ವಿನ್ಸ್ಟೋನ್ ಬ್ರಿಡ್ಜ್ ಅಂತ ಇರುತ್ತೆ. ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ ನಲ್ಲಿ ಓದ್ತಾದಲ್ಲಿ ಬರುತ್ತೆ. ವಿನ್ಸ್ಟೋನ್ ಬ್ರಿಡ್ಜ್ ನಲ್ಲಿ ಆ ಪ್ರಾಕ್ಟಿಕಲ್ ನೀವು ಮಾಡಿರಬಹುದು. ಫೈಂಡ್ ಔಟ್ ದ ಅನ್ನೋನ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಲಿಕ್ಕೆ ಗ್ಯಾಲೋಮೀಟರ್ ರೆಡಿ ಇರ್ತದೆ. ಆ ಗ್ಯಾಲೋಮೀಟರ್ ನಿಮ್ಗೆ ಸರ್ ಮಾಹಿತಿ ಕೊಟ್ಟಿರ್ತಾರಂತ ನಾನು ಅನ್ಕೊಂತೀನಿ. ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾಹಿತಿ ಇರ್ತದ. ನೆಕ್ಸ್ಟ್ ಇದು ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅನ್ನ ನೀವು ಇಲ್ಲಿ ನೋಡಿದಿರಲ್ಲ, ಇದೇ ತರ ಇರ್ತದ. ಇಲ್ಲೊಂದು ಬಟನ್ ಇರುತ್ತೆ, ಈ ಪ್ರೆಸ್ ಮಾಡಿರಂತಂದ್ರ ನಾ ಹೇಳಿದಿಲ್ಲ, ಈ ಸೆಂಟರ್ 0 ಇರುತ್ತೆ, 5 ಅಂದ್ರೆ ಈ ಕಡೆ ಇರ್ತೈತಿ. ಏನಪ್ಪಾ ಅಂದ್ರ ಫಾರ್ವರ್ಡ್ ಡೈರೆಕ್ಷನ್, ರಿವರ್ಸ್ ಡೈರೆಕ್ಷನ್ ಇರ್ತೈತಿ. ಅದು ನಿಮಗೆ ರೀಡಿಂಗ್ ಅನ್ನ ಸರ್ ಹೇಳಿರ್ತಾರ. ದಿಸ್ ಅಂತ ನಾವು ಹೇಳ್ಕೊಂತೀವಿ. And this figure in this could it be calculated from the tangent deflection produce the current. ಅದನ್ನ ಹೇಳ್ತಾನೆ. ನಾವು ಇದು ಮಾಡಿದಾಗ ಸಪ್ಲೈ ಕೊಟ್ಟಾಗ ಅನ್ನೋನ್ ರೆಸಿಸ್ಟೆನ್ಸ್ ಆದಾಗ ಜಸ್ಟ್ ಹಿಂಗ್ ಪುಷ್ ಮಾಡಿದ್ರೆ ಮಾತ್ರ ಅದು ಟ್ಯಾಂಜೆಂಟ್ ಗ್ಯಾಲೋಮೀಟರ್ ಮೂವ್ ಆದಾಗ ಆ ರೀಡಿಂಗ್ ಅನ್ನ ತೋರ್ಸ್ ಅನ್ನೋನ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಫಾರ್ ಎಕ್ಸಾಂಪಲ್ ಅದನ್ನ ಹೇಳಕತ್ತಿದ್ದು ಅಂತ ಮೀಟರ್ಗಳನ್ನ ನಾವೇನ್ ಹೇಳ್ತೀವಿ, ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಸರ್ ಅಬ್ಸಲ್ಯೂಟ್ ಆಯ್ತು, ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ. Another one is the classifications of instruments. Secondary instruments. Absolute instrument, or for example for galvanometer, you have to find out the previous class is only from Winstone bridge in practical purpose. ಅಲ್ಲಿ ನೋಡಬಹುದು galvanometer ನ. Second one is a classified secondary instrument. This is also instrument. In this instrument, the value of electrical quantity, that means voltage, current and wattmeter ಅಂತ ಹೇಳ್ತೀವಿ. wattmeter or energy meter ಅಂದ್ರೆ ಒಂದೇ, wattmeter ಒಂದೇ. the value of current ಅಂದ್ರೆ ಕರೆಂಟ್ ನ ವ್ಯಾಲ್ಯೂ ಅನ್ನ ಆಂಪಿಯರ್ ನ ಕರೆಂಟ್ ಕಂಡುಹಿಡಿಯೋದು. ವೋಲ್ಟೇಜ್, ಕರೆಂಟ್ ಮತ್ತು wattmeter ನ ಪವರ್ etc ಅಂತ ಹೇಳ್ತಾರೆ. to be measured can be determined from the deflection of the instrument calibrated. ಸರ್ ಏನ್ ಸರ್ ಹೆಂಗ್ ಮಾಡೋದು ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ? this is also voltmeter ಅಂತ ತಿಳ್ಕೊಡ್ರಿ. ಈ ತರ ಬಂದದ 100, ಇದು 200 ಬಂದದ. this is the ಡಿಫ್ಲೆಕ್ಟಿಂಗ್ ಆಗುತ್ತೆ. ಸಪ್ಲೈ ಕೊಟ್ಟಾಗ ವೋಲ್ಟ್ ಮೀಟರ್ ಫಾರ್ ಎಕ್ಸಾಂಪಲ್ ಸಿಂಗಲ್ ಫೇಸ್ ನಿಮ್ಗೆ ಏನ್ ಸಿಗುತ್ತೆ, 230 or 240 ಸಿಗುತ್ತೆ. ಡಿಫ್ಲೆಕ್ಟಿಂಗ್ ಆಗುತ್ತಲ್ಲ, ವೋಲ್ಟ್ ಮೀಟರ್ ಇರ್ಬೋದು, ಕರೆಂಟ್ ಮೀಟರ್ ಇರ್ಬೋದು, ಈ ಡಿಫ್ಲೆಕ್ಟಿಂಗ್ ಆಗುತ್ತೆ. ಈ ಡಿಫ್ಲೆಕ್ಟಿಂಗ್ ಅಂದ್ರೆ ಸಪ್ಲೈ ಕೊಟ್ಟು ಡಿಫ್ಲೆಕ್ಟ್ ಆಗುತ್ತಲ್ಲ, ಅದಕ್ಕೆ ಏನ್ ನಾವು ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ one which is already be is the calibrated and the instrument used is commonly used for the second. ಕಾಮನ್ ಆಗಿ ನಾವು ಜನರಲ್ ಆಗಿ ಎಲ್ಲಾ ಪ್ರಾಕ್ಟಿಕಲ್ ಅಲ್ಲಿ ಯೂಸ್ ಮಾಡ್ತೀವಿ. ಅಮೀಟರ್, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್ ನಲ್ಲಿ ನಾವು ಯೂಸ್ ಮಾಡ್ತೀವಿ, ಪವರ್ ಮೀಟರ್ ನಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ. ಸರ್ ಇವೆಲ್ಲ ನೋಡಿದ್ವಿ, ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂಡ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ನೋಡಿದ. ಸರ್ ಫಂಕ್ಷನ್ಸ್ ಗಳು ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಈ ಫಂಕ್ಷನ್ಸ್ ಗಳು ಏನು? ಅಬ್ಸಲ್ಯೂಟ್ ಅಂಡ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಗಳ ಫಂಕ್ಷನ್ಸ್ ಏನಿರುತ್ತೆ ಅಂತಂದ್ರೆ, the secondary instrument has the further the classified according to the functions, whether instrument is indicating. Sir functions entandra, functions means indicating instrument, integrating instrument, recording instrument anta. Indicating ಅಂದ್ರೆ ನಿಮಗೆ ತೋರಿಸುತ್ತೆ, ಇಂಟ್ರಿಗೇಟಿಂಗ್ ಅಂತಂದ್ರೆ ಅದು ಇದು ಆಗುತ್ತೆ, ರಿಕಾರ್ಡಿಂಗ್ ಅಂತಂದ್ರೆ ರಿಕಾರ್ಡಿಂಗ್ ಆಗುತ್ತೆ. ಇನ್ಸ್ಟ್ರೂಮೆಂಟ್ ತೋರಿಸುತ್ತೆ ಮತ್ತೆ ರಿಕಾರ್ಡಿಂಗ್ ಮಾಡುತ್ತೆ. ಅವು ಫಾರ್ ಎಕ್ಸಾಂಪಲ್ ಈಗ ನಾವು ನೆಕ್ಸ್ಟ್ ನೋಡೋಣ. ಫಂಕ್ಷನ್ಸ್ ಮೀನ್ಸ್ ಇಟ್ ಈಸ್ ದ ಓನ್ಲಿ ಫಾರ್ ಇಂಡಿಕೇಟಿಂಗ್, ರಿಕಾರ್ಡಿಂಗ್ ದ ಕ್ವಾಂಟಿಟಿ ಆಫ್ ಮೆಜರ್ಡ್ ಅಂತ ಹೇಳ್ತೀವಿ. ಏನ್ ಮಾಡ್ತೀವಿ ನಾವು? ದ ಕ್ವಾಂಟಿಟಿ ಆಫ್ ಮೆಜರ್ಡಿಂಗ್ ದ ಫಂಕ್ಷನ್ಸ್ ಆಫ್ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂಡ್ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂಡ್ ರಿಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಇದು ಮಾಡ್ತೀವಿ. ಫಸ್ಟ್ ಒನ್ ಈಸ್ ದ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್. ಸರ್ ನಾವೆಲ್ಲಿ ನೋಡಬಹುದು ಪ್ರಾಕ್ಟಿಕಲ್ ಅಲ್ಲಿ? ನಾವು ಹೈಟೆಕ್ ಕಾಲೇಜ್ ನಲ್ಲಿ ನಾವೆಲ್ಲಿ ನೋಡುತ್ತೀವಿ ಇನ್ಸ್ಟಿಟ್ಯೂಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್. ದಿಸ್ ಈಸ್ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ನೋಡ್ರಿ. ಒಂದೇದು ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಒಂದೇದು. ಸರ್ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಡೆಫಿನಿಷನ್ ಏನಪ್ಪಾ ಅಂತಂದ್ರ, the instrument is as shown in the figure. ಈ ಫಿಗರ್ ತೋರಿಸಿದಲ್ಲ, ಡಯಾಗ್ರಾಮ್ ತೋರಿಸಿದಲ್ಲ, as shown in the figure, they indicate the value of voltage. ವೋಲ್ಟ್ ಮೀಟರ್ ಇರಬಹುದು ಅಥವಾ ಆಂಪಿಯರ್ ಮೀಟರ್ ಇರಬಹುದು. ಆಂಪಿಯರ್ ಮೀಟರ್ ಇದ್ರೆ ಕರೆಂಟ್ ಅನ್ನು ತೋರಿಸುತ್ತೆ. the value of voltage, current, power etc. the directly on graded dial ammeter, voltmeter and wattmeter belong. this is classes ಅಂತ ಹೇಳ್ತೀನಿ. ಕ್ಲಾಸಸ್ ಮಾಡಿರ್ತಾರ ಅವನ್ನ, ವೋಲ್ಟ್ ಮೀಟರ್ ಅನ್ನ ಎಸಿ ಅಂಡ್ ಡಿಸಿ ಅಂತ ಕ್ಲಾಸಸ್ ಮಾಡ್ಕೊಂಡಿರ್ತಾರ. ನೀವು ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಏನು ಇದ್ರಲ್ಲಿ ಏನ್ ಬರ್ತದೆ ಅಂದ್ರ,
ವೋಲ್ಟ್ ಮೀಟರ್ ಇರಬಹುದು, ವೋಲ್ಟ್ ಮೀಟರ್, ಅಮೀಟರ್, ಆಮೇಲೆ ವ್ಯಾಟ್ ಮೀಟರ್ ಅಂತ ಹೇಳ್ತೀವಿ. ಇವೇನ್ ಮಾಡ್ತೀವಿ ಅಂತಂದ್ರೆ ಇಂಡಿಕೇಟ್, ಸಪ್ಲೈ ಕೊಟ್ರೆ ಇಂಡಿಕೇಟಿಂಗ್ ಅಂತ ಹೇಳ್ತೀವಿ. ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಇಂಡಿಕೇಟಿಂಗ್ ಮೀನ್ಸ್ ಡಿಫ್ಲೆಕ್ಟಿಂಗ್ ಆಗಬೇಕು. ಅವಕ್ಕೆ ಅಂತ ಹೇಳ್ತೀವಿ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಗ್ರಾಜುಯಲಿ ಅಮೀಟರ್, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್ ಬಿಲಾಂಗ್ ದಿಸ್ ದ ಕ್ಲಾಸಸ್. ಕ್ಲಾಸಸ್ ಮೀನ್ಸ್ ಎಸಿ, ಡಿಸಿ, ಎಸಿಆರ್, ಡಿಸಿ ಅಂತ ಇರ್ತದೆ. ದಿಸ್ ಈಸ್ ದ ಕ್ಲಾಸಸ್. ಸೆಕೆಂಡ್ ಒನ್ ಇಸ್ ದ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್. ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್, ದಿಸ್ ಈಸ್ ದ ಫಿಗರ್. ಇಂಟ್ರಿಗೇಟಿಂಗ್ ಫಸ್ಟ್ ಒನ್ ಇಸ್ ನೀವೆಲ್ಲ ನೋಡಿರ್ಬೋದು ಐ.ಟಿ.ಐ ಕಾಲೇಜ್ ನಲ್ಲಿ. ಇಂಡಿಕೇಟಿಂಗ್ ಅಂತಂದ್ರ ಆ ಬೋರ್ಡ್ ನಾಗ ನೋಡಿ ಎಲ್ಲ ಮೀಟರ್ಸ್ ಗಳಲ್ಲಿ ಅಮೀಟರ್, ವೋಲ್ಟ್ ಮೀಟರ್ ಇರ್ತದಲ್ಲ, ಅದನ್ನ ನೋಡ್ಕೊಡ್ರಿ. ಸೆಕೆಂಡ್ ಒನ್ ಇಸ್ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಸರ್ ಏನ್ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್? ದಿಸ್ ಇನ್ಸ್ಟ್ರೂಮೆಂಟ್ ಇಸ್ ಮೆಜರ್ಡ್ ದ ಟೋಟಲ್ amount, either the quantity of electricity or the electrical energy supplied to the circuit over period of the time. Ampere hour meter and energy meter belongs to the classes as shown in his knowledge. Ampere other kilowatt hour energy meter. For example, ನಿಮಗೆ ಸಿಂಪಲ್ ಆಗಿ ಏನ್ ಬರ್ದಾರ ಅಂದ್ರ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂದ್ರ ದೀಸ್ ಆಲ್ಸೋ ವೋಲ್ಟೇಜ್ ಅಂಡ್ ಕರೆಂಟ್ ಇರ್ತದೆ. ವೋಲ್ಟೇಜ್ ಅಂಡ್ ಕರೆಂಟ್ ಇರ್ತಂದ್ರ ಸರ್ ಎಲ್ಲಿದೆ? ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಸರ್ ಮೀಟರ್ ಇರ್ತಲ್ಲ, ನಿಮ್ಮ ಮನೆಯಲ್ಲಿ ಕರೆಂಟ್ ಮೀಟರ್ ಇರುತ್ತಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಅನ್ ಏನಂತ ಹೇಳ್ತೀವಿ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಏನಿರ್ತದಪ್ಪ? ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ ಮನ್ಯಾಗ ಲೈಟ್ ಹಾಕ್ತೀರಿ, ಪವರ್ ಸಪ್ಲೈ ಇರ್ತದ, ಸರ್ ಕರೆಂಟ್ ಐತ್ರಿ ಅಂತ ಹೇಳ್ತೀವಿ. ದಿಸ್ ಇಸ್ ಕರೆಂಟ್ ಬಂತ. ಸರ್ ವೋಲ್ಟೇಜ್ ಇಲ್ರಿ ಸರ್, ಅದು ವೋಲ್ಟೇಜ್ ಬಂತ. ಎರಡೂ ಅನ್ನ ಮೆಜರ್ ಮಾಡ್ತದಲ್ಲ ಅಂತ ಇನ್ಸ್ಟ್ರೂಮೆಂಟ್ ಏನಂತ ಹೇಳ್ತೀವಿ ನಾವು ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಂತ ಹೇಳ್ತೀವಿ ಎನರ್ಜಿ ಮೀಟರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎನರ್ಜಿ ಮೀಟರ್ ನಾವೇಂತ ಹೇಳ್ತೀವಿ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ, ನಿಮ್ ಮನೆಗೆ ಇರ್ತಕ್ಕಂಥದ್ದು ಎನರ್ಜಿ ಮೀಟರ್ ಯಾವ್ದು ಇದ್ರೊಳಗೆ ಕ್ಲಾಸಿಫಿಕೇಶನ್ ಬರುತ್ತಂತಂದ್ರ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಬರುತ್ತ. ಮ್ಯಾಲಿದ ಏನ್ ಬರುತ್ತೆ? ಇಂಡಿಕೇಟಿಂಗ್ ಅಂದ್ರೆ ವೋಲ್ಟ್ ಮೀಟರ್, ಅಮೀಟರ್, ವ್ಯಾಟ್ ಮೀಟರ್. ದಿಸ್ ಈಸ್ ಸಿಂಗಲ್ ಇಸ್ ರೀಡಿಂಗ್. ದಿಸ್ ಈಸ್ ಎರಡು ಅರ್ಥ ವೋಲ್ಟೇಜ್ ಅಂಡ್ ಕರೆಂಟ್ ಅನ್ನ ಮೆಜರ್ ಮಾಡುತ್ತ. ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಐಡಿಯಾ ಮಾಡ್ಕೊಡ್ರಿ. ಜನರಲ್ ಆಗಿ ನಿಮ್ ಮನೆಯಲ್ಲಿ ಅದ ಎನರ್ಜಿ ಮೀಟರ್ ನಲ್ಲಿ ವೋಲ್ಟೇಜ್ ಇರುತ್ತೆ, ಕರೆಂಟ್ ಇರುತ್ತೆ. ಹೌದನಪ್ಪ? ವೋಲ್ಟೇಜ್ ಮತ್ತು ಕರೆಂಟ್ ಇದ್ರೆ ನಿಮ್ಗೆ ವೋಲ್ಟೇಜ್ ಸಿಗುತ್ತೆ. ವೋಲ್ಟೇಜ್ ಅಂತಂದ್ರೆ ನಿಮಗೆ ಲೈಟ್ ಯಾವ ವೋಲ್ಟ್ ಬಲ್ಬ್ ಹಾಕಿರ್ತೀರಲ್ಲ ಆ ಬಲ್ಬ್ ಮೇಲೆ ನಿಮಗೆ ಇದು ಸಿಗುತ್ತೆ. ಬಲ್ಬ್ ಸಿಗುತ್ತೆ 60 ವ್ಯಾಟ್, 100 ವ್ಯಾಟ್, 200 ವ್ಯಾಟ್ ಬಲ್ಬ್ ಹಾಕೊಂಡಿರ್ತೀರಿ, ಅದ್ರ ಮೇಲೆ ನಿಮ್ಗೆ ವೋಲ್ಟೇಜ್ ಸಿಗುತ್ತೆ. ಕರೆಂಟ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕರೆಂಟ್ ಐತೆ ಅಲ್ಲಿ ಬಂದ್ಬಿಡುತ್ತೆ. ನಿಮ್ಗೆ ಅದು ಕರೆಂಟ್ ಚೆಕ್ ಮಾಡ್ಬೇಕಂದ್ರೆ ಆಮೀಟರ್ ಹಾಕೋಬೇಕು. ನೀವೆಲ್ಲ ಅದು ಪ್ರಾಕ್ಟಿಕಲ್ ಮಾಡಿರಂತ ಅನ್ಕೊಂಡಿರ್ತೀರಿ. ದಿಸ್ ಈಸ್ ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್. ಇಂಟ್ರಿಗೇಟಿಂಗ್ ಇನ್ಸ್ಟ್ರೂಮೆಂಟ್ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ನೀವು ತೋರಿಸ್ತೀನಿ ಯಾವ ತರ ಇರುತ್ತೆ ಸರ್ ಇದು ಅಂತಂದ್ರ ಎನರ್ಜಿ ಮೀಟರ್ ನಿಮಗೆ ನೋಡಿರ್ಬೋದು. ನೀವು ಸಪ್ಲೈಯರ್ ಜಸ್ಟ್ ನಾ ಕನೆಕ್ಷನ್ ಹಾಕ್ತೀನಿ ಈ ತರ. ಕ್ವಾಂಟಿಟಿ ಆಫ್ ಮೆಜರ್ಡ್ given the term provided with pen with move on the graph paper. When the instrument is quantity can be checked any particular data and time. Recording the voltmeter, ammeter and power factor meter belong these classes as shown in such as the recording instrument. This is a recording instrument means ನೀವು ಫಾರ್ ಎಕ್ಸಾಂಪಲ್ ರಿಕಾರ್ಡಿಂಗ್ ಅಂತಂದ್ರೆ ನೀವು ಸಪ್ಲೈ ಕೊಟ್ಟಿರ್ತೀವಿ. ವೋಲ್ಟ್ ಮೀಟರ್ ಇರ್ಬೋದು, ಅಮೀಟರ್ ಇರ್ಬೋದು, ಅಥವಾ ಪವರ್ ಫ್ಯಾಕ್ಟರ್ ಮೀಟರ್ ಅಂತ ಇರ್ಬೋದು. ಇನ್ನೊಂದು ಪವರ್ ಫ್ಯಾಕ್ಟರ್ ಮೀಟರ್ ಅಂತ ಬರ್ತದ. ನೀವು ಒಂದು ಯಾವ್ದೋ ಒಂದು ವೋಲ್ಟ್ ಮೀಟರ್ ಕೊಟ್ಟಿರ್ತೀವಿ ಕೊಡ್ರಿ, ಏನೋ ಒಂದು ಎಷ್ಟು 230 ಬಂತು ವೋಲ್ಟೇಜ್ ಹಿಂಗ್ ಬಂದಿರ್ತೈತಿ. ನೀವೇನ್ ಮಾಡೋದು? ರಿಕಾರ್ಡಿಂಗ್ ಮಾಡ್ಕೋಬೇಕು. ರಿಕಾರ್ಡಿಂಗ್ ಮಾಡ್ಕೊ ಅಂದ್ರೆ ಎದ್ರಾಗ ಸರ್ ಅಂತಂದ್ರೆ ಪೇಪರ್ ನಲ್ಲಿ ಮಾಡ್ಕೋಬೇಕು. ನೀವು ಪೇಪರ್ ನಲ್ಲಿ ರೀಡಿಂಗ್ ಬರೀತಿರಲ್ಲ, ಕಾಲಮ್ ಹಾಕೊಂಡು SL ನಂಬರ್ 1 ವೋಲ್ಟ್ ಮೀಟರ್ ಎಷ್ಟಪ್ಪ 230 ಅದನ್ನ ಬರೀತಿರಲ್ಲ. ದಿಸ್ ಇಸ್ ಎ ರಿಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್. ಅವ ಅದರೊಳಗೆ ಯಾವ್ದು ಕ್ಲಾಸಸ್ ಬರ್ತಾವ ಅಂತಂದ್ರ ವೋಲ್ಟ್ ಮೀಟರ್, ಅಮೀಟರ್ ಅಂಡ್ ಏನ್ ಬರ್ತೈತಿ ಪವರ್ ಫ್ಯಾಕ್ಟರ್ ಮೀಟರ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ರಿಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ದಿಸ್ ಈಸ್ ಅ ರಿಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ effect of electrical current. Effect of electrical current and electrical instrument. ಏನ್ ಮಾಡಿರ್ತೀವಿ ನಾವು? ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಮೀಟರ್ಗೆ ಅಮೀಟರ್ ಇರ್ಬೋದು, ವೋಲ್ಟ್ ಮೀಟರ್ ಇರ್ಬೋದು, ಯಾವುದೇ ಒಂದು ಮೀಟರ್ ಇರ್ಬೋದು, ಓಮ್ ಮೀಟರ್ ಇರ್ಬೋದು, ಆಮೇಲೆ ಏನಪ್ಪಾ ಅಂದ್ರೆ ಪವರ್ ಫ್ಯಾಕ್ಟರ್ ಮೀಟರ್ ಇರ್ಬೋದು, ಎನರ್ಜಿ ಮೀಟರ್ ಇರ್ಬೋದು. ನಾವು ಸಪ್ಲೈ ಕೊಟ್ಟಾಗ ಯಾವ ತರ ಇಫೆಕ್ಟ್ ಆಗ್ತವೆ ಇನ್ಸ್ಟ್ರೂಮೆಂಟ್ ಗೆ, ಯಾವ ತರ ಯೂಸ್ ಮಾಡ್ತೀವಿ, ಏನೇನು ಇಫೆಕ್ಟ್ ಆಗುತ್ತೆ ಸರ್? ಫಾರ್ ಎಕ್ಸಾಂಪಲ್ ಜ್ವರ ಬಂದ್ರೆ ಏನಾಗುತ್ತಪ್ಪ ನಿಮ್ಗೆ?
ಸರ್ ಜ್ವರ ಬಂದೈತಿ, ಮೈ ಬೆಚ್ಚಗೆ ಆಗೈತಿ, ನೆಗಡಿ ಬಂದಿಸ್ತಾರ ಎಲ್ಲ ಹಿಂಗ್ ನೋಡ್ತೀವಲ್ಲ. ಫಾರ್ ಎಕ್ಸಾಂಪಲ್ ಮನುಷ್ಯನಿಗೆ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಗೆ ನಾವು ಇಫೆಕ್ಟ್ ಆಗ್ತದೆ, ಸಪ್ಲೈ ಕೊಟ್ಟಾಗ ಏನ್ ಇಫೆಕ್ಟ್ ಆಗುತ್ತೆ ಸರ್ ಅದರಲ್ಲಿ ಅಂತಂದ್ರ, ಫಸ್ಟ್ ಒನ್ ಈಸ್ ಇರ್ತೀವಿ ಸರ್ ಮ್ಯಾಗ್ನೆಟಿಕ್ ಇಫೆಕ್ಟ್, ಹೀಟಿಂಗ್ ಇಫೆಕ್ಟ್, ಕೆಮಿಕಲ್ ಇಫೆಕ್ಟ್, ಎಲೆಕ್ಟ್ರೋಸ್ಟಾಟಿಕ್ ಇಫೆಕ್ಟ್, ಎಲೆಕ್ಟ್ರೋಡೈನಾಮಿಕ್. ಪ್ರೀವಿಯಸ್ ಕ್ಲಾಸ್ ಫಸ್ಟ್ ಚಾಪ್ಟರ್ ನಲ್ಲೇ ಬರ್ತಾವು. ಟೈಪ್ಸ್ ಆಫ್ ಕರೆಂಟ್ ಇಫೆಕ್ಟ್ ಆದಾಗ ನಿಮಗ ಇದ್ರ ಬಗ್ಗೆ ಮಾಹಿತಿ ಇರ್ತಾರ. ಮ್ಯಾಗ್ನೆಟಿಕ್ ಇಫೆಕ್ಟ್, ಹೀಟಿಂಗ್ ಇಫೆಕ್ಟ್, ಕೆಮಿಕಲ್ ಇಫೆಕ್ಟ್, ಎಲೆಕ್ಟ್ರೋಸ್ಟಾಟಿಕ್ ಇಫೆಕ್ಟ್ ಅಂಡ್ ಎಲೆಕ್ಟ್ರೋಡೈನಾಮಿಕ್ ಇಫೆಕ್ಟ್. ಅಲ್ಲಿ ಲಾಸ್ಟ್ ಕ್ಲಾಸ್ನಾಗ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ತಿಳ್ಕೊಳ್ತೀವಿ. ಆಮೇಲೆ ಎಸೆನ್ಷಿಯಲ್ ಫೋರ್ಸ್ ರಿಕ್ವೈರ್ಡ್ ಫ್ರಮ್ ದ ಇಂಡಿಕೇಟೆಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಸರ್ ಇಂಡಿಕೇಟೆಡ್ ಇನ್ಸ್ಟ್ರೂಮೆಂಟ್ ಅಂತ ಫಸ್ಟ್ ನೋಡೋದು ಇದೆಲ್ಲ ಇಫೆಕ್ಟ್ ಆಗೋದು. ಜಸ್ಟ್ ನೀವು ತಲೆ ಇಟ್ಕೊಡ್ರಿ ಏನ್ ಇಫೆಕ್ಟ್ ಆಗುತ್ತಪ್ಪ ನಿಮಗ ಇನ್ಸ್ಟ್ರೂಮೆಂಟ್ ಇದೆ ಸಪ್ಲೈ ಕೊಟ್ಟಾಗ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಗೋದು. ಸರ್ ಮ್ಯಾಗ್ನೆಟಿಕ್ ಅಂತಂದ್ರೆ ಗುರುತ್ವಾಕರ್ಷಣೆ. ಫಾರ್ ಎಕ್ಸಾಂಪಲ್ ನಿಮಗ ಜಸ್ಟ್ ಹೇಳ್ಬಿಡ್ತೀನಿ, ಹೇಳ್ಬಾರ್ದು ಆದ್ರೆ ಜಸ್ಟ್ ಏನ್ ಹೇಳ್ತೀನಿ ಅಂತಂದ್ರೆ ಇದ್ರೊಳಗೆ ಬೆಲ್ ಇದೆ ನಿಮಗೆ. ಫಾರ್ ಎಕ್ಸಾಂಪಲ್ ಬೆಲ್ ಇದೆ, ಬೆಲ್ ಹಾಕ್ತೀರಿ, ಬೆಲ್ ಹಾಕಿದ್ರೆ ನೀವು ಬೆಲ್ ಪ್ರಾಕ್ಟಿಕಲ್ ಮಾಡ್ರಿ ಅಂತ ಅನ್ಕೊಂತೀನಿ. ಮ್ಯಾಗ್ನೆಟಿಕ್ ಚಾಪ್ಟರ್ ಮೇಲೆ ಬೆಲ್ ನೀವು ಸಪ್ಲೈ ಕೊಟ್ಟಾಗ ಅಲ್ಲೇ ಖಾಲಿ ಮ್ಯಾಗ್ನೆಟ್ ಇರುತ್ತೆ, ವಿದ್ಯುತ್ ಶಕ್ತಿ ಕೊಟ್ಟಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕನ್ವರ್ಟ್ ಆಗಿ ನಿಮ್ಗೆ ಏನಾಗುತ್ತೆ ಬೆಲ್ ಅವಾಜ್ ಆಗುತ್ತೆ. ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಇಫೆಕ್ಟ್. ಖಾಲಿ ಹೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟು ಸ್ವಲ್ಪ ಮೀಟರ್ಗಳು ಹೀಟ್ ಆಗ್ತಿರ್ತಾವೆ, ಕಾಯಿಲ್ ಒಳಗೆಲ್ಲ ಹೀಟ್ ಆಗ್ತದೆ, ಅಲ್ಲೊಂದು ಹೀಟಿಂಗ್ ಇಫೆಕ್ಟ್ ನಿಮ್ಗೆ ಸ್ವಲ್ಪ ಜಸ್ಟ್ ಬಿಸಿ ಇದು ಬರ್ತಿರುತ್ತೆ, ಹೀಟಿಂಗ್ ಇಫೆಕ್ಟ್ ಅಂತ. ಕೆಮಿಕಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೆಮಿಕಲ್ ಅಂತಂದ್ರೆ ವಿದ್ಯುತ್ ಶಕ್ತಿಯಿಂದ ನಾನು ಹೇಳಕ್ಕೆ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತಾ. ಸೆಲ್ಸ್ ಅಂಡ್ ಬ್ಯಾಟರಿಯಲ್ಲಿ ನೋಡಿದ್ರೆ ದಿಸ್ ಇಸ್ ಎ ಕೆಮಿಕಲ್ ಇಫೆಕ್ಟ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಸ್ಟಾಟಿಕ್ ಇಫೆಕ್ಟ್ ಅಂತ ಹೇಳ್ತೀವಿ. ಎಲೆಕ್ಟ್ರೋ ಡೈನಾಮಿಕ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಮೋಟರ್, ನೀವು ಫಾರ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ವಿದ್ಯಾರ್ಥಿಗಳು ನೆನ್ಪು ಮಾಡ್ಕೊಡ್ರಿ, ಹಳೆ ಕಾಲದಲ್ಲಿ ಸೈಕಲ್ಗೆ ಒಂದು ಡೈನಾಮೋ ಅಂತ ಇರ್ತಿತ್ತು. ಅವಾಗೆಲ್ಲ ಒಂದು ಲೈಟ್ ಇರ್ತಿತ್ತು, ಲೈಟ್ ಅವಾಗ ಹಿಂದೊಂದು ಡೈನಾಮೋ ಇರ್ತದೆ, ಡೈನಾಮೋ ಸಣ್ಣದು ಹಿಂಗ್ ಒತ್ತಿಕ್ ಬಿಟ್ರೆ ಅದು ಡೈನಾಮೋ. ಅದು ನೀವು ತುಳಿದ್ರೆ ಮೂವ್ಮೆಂಟ್ ಆಗಿ ಅಲ್ಲಿ ಏನಾಗತ್ತಂದ್ರೆ ವಿದ್ಯುತ್ ಶಕ್ತಿ ಪ್ರೊಡ್ಯೂಸ್ ಆಗ್ತಿತ್ತು ಡೈನಾಮೋ ಮುಖಾಂತರ. ಅದಕ್ಕೆ ನಾವೇನ್ತೀವಿ ಡೈನಾಮಿಕ್ ಇಫೆಕ್ಟ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಇಫೆಕ್ಟ್ ಜಸ್ಟ್ ಫಾರ್ ನೀವು ಗೊತ್ತಿರ್ಬೇಕು. ಮ್ಯಾಗ್ನೆಟಿಕ್ ಇಫೆಕ್ಟ್, ಹೀಟಿಂಗ್ ಇಫೆಕ್ಟ್, ಕೆಮಿಕಲ್ ಇಫೆಕ್ಟ್, ಎಲೆಕ್ಟ್ರೋಸ್ಟಾಟಿಕ್ ಇಫೆಕ್ಟ್ ಅಂಡ್ ಎಲೆಕ್ಟ್ರೋ ಡೈನಾಮಿಕ್ ಇಫೆಕ್ಟ್. ಟುಡೇ ನೆಕ್ಸ್ಟ್ is indicating instrument. This is a very important. ಇಲ್ಲಿಂದ ನಿಮಗೆ ಕ್ವಶನ್ಸ್ ಬರ್ತಾವೆ ಎಕ್ಸಾಮ್ಗೆ. ಇಲ್ಲಿಂದ ನಿಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಯಾವ ತರ ಇನ್ಸ್ಟ್ರೂಮೆಂಟ್ ಎದ್ರಾಗ ಬರ್ತಂತಂದ್ರೆ ಇಲ್ಲಿಂದ ಕೇಳ್ತಾರೆ. ಒನ್ ಈಸ್ ಅ ಡಿಫ್ಲೆಕ್ಟಿಂಗ್ ಟೈಪ್ ಅಂತ ಹೇಳ್ತಾನೆ. ಏನಂತ ಹೇಳ್ತಾನ, ಒನ್ ಈಸ್ ಅ ಡಿಫ್ಲೆಕ್ಟಿಂಗ್ ಟೈಪ್ ಅಂತ ಹೇಳ್ತೀವಿ. ಒಂದೇ ಇದರೊಳಗೆ ಯಾವ್ದಪ್ಪ ಅಂತಂದ್ರ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ನಲ್ಲಿ ನಮ್ಗೆ ಎಸೆನ್ಷಿಯಲ್ ಫಾರ್ ಫೋರ್ಸ್ ರಿಕ್ವೈರ್ಡ್ ಫಾರ್ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ನಲ್ಲಿ ನಮ್ಗೆ ಏನ್ ಮಾಡ್ತೀವಿ, ಮೂರು ಭಾಗಗಳನ್ನು ಮಾಡ್ತೀವಿ. ಡಿಫ್ಲೆಕ್ಟಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಡಿಫ್ಲೆಕ್ಟಿಂಗ್ ಫೋರ್ಸ್. ನೆಕ್ಸ್ಟ್ ಕಂಟ್ರೋಲಿಂಗ್ ಫೋರ್ಸ್. Next one is the damping force. To obtain the force is instrument deflecting the effect of electrical current such as a magnetic effect, heating effect and chemical effect etc. employed. How is the deflecting force is developed in the instrument will be explained in the later extension by the invaluable types of ಇನ್ಸ್ಟ್ರೂಮೆಂಟ್. ಡಿಫ್ಲೆಕ್ಟಿಂಗ್ ಫೋರ್ಸ್ ಅಂತಂದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ, ಡಿಫ್ಲೆಕ್ಟಿಂಗ್ ಫೋರ್ಸ್ ಅಂತಂದ್ರೆ ಯಾವುದೇ ಒಂದು ಮೀಟರ್ ಇರ್ಬೋದು. ಡಿಫ್ಲೆಕ್ಟಿಂಗ್ ಇನ್ಸ್ಟ್ರೂಮೆಂಟ್ ಏನಂತಂದ್ರೆ ವೋಲ್ಟ್ ಮೀಟರ್ ಇರ್ಬೋದು, ಅಮೀಟರ್ ಇರ್ಬೋದು, ಯಾವುದೇ ಒಂದು ಮೀಟರ್ ಇರ್ಬೋದು. ನೀವೇನಪ್ಪಾ ಅಂತಂದ್ರ ಅದಕ್ಕೆ ಸಪ್ಲೈ ಕೊಡ್ತೀವಿ, ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಸಪ್ಲೈ ಕೊಟ್ರೆ ಏನಾಗುತ್ತೆ ಅಂತಂದ್ರ ಡಿಫ್ಲೆಕ್ಟ್ ಆಗುತ್ತೆ. ಡಿಫ್ಲೆಕ್ಟ್ ಮೀನ್ಸ್ 0 to ಎಲ್ಲಿಗಿರುತ್ತೆ ರೀಡಿಂಗ್ 200 ಇರ್ಬೋದು, ಎಷ್ಟು ಇರ್ಬೋದು. ಡಿಫ್ಲೆಕ್ಟ್ ಆತಂತಂದ್ರ ಆ ವೋಲ್ಟ್ ಡಿಫ್ಲೆಕ್ಟ್ ಆತಂತಂದ್ರ ದಿಸ್ ಈಸ್ ದ ಡಿಫ್ಲೆಕ್ಟಿಂಗ್ ಏನಂತ ಹೇಳ್ತೀವಿ, ಡಿಫ್ಲೆಕ್ಟಿಂಗ್ ಫೋರ್ಸ್ ಅಂತ. ಫೋರ್ಸ್ ಮೀನ್ಸ್ ವಿದ್ಯುತ್ ಶಕ್ತಿ. ಯಾವುದೇ ಒಂದು ಶಕ್ತಿಯನ್ನು ಕೊಡ್ಬೇಕು ನೀವು ಅಲ್ಲಿ. ಫೋರ್ಸ್ ಅಂತಂದ್ರೆ ಕರೆಂಟ್ ಕೊಟ್ರಿ ಅಂತ ತಿಳ್ಕೊಡ್ರಿ, ವೋಲ್ಟ್ ಮೀಟರ್ ಕರೆಂಟ್ ಕೊಟ್ರಿ. ಅಲ್ಲೇನಾಗುತ್ತೆ ಅಂದ್ರ 0ಲಿಂದ ಮೂವ್ಮೆಂಟ್ ಆಗಬೇಕು. ಏನ್ ಮೂವ್ಮೆಂಟ್ ಆಗಬೇಕು, ಎಲ್ಲಿಗೆ ಇರ್ತದೆ, ತನ್ನ ವ್ಯಾಲ್ಯೂ ಎಲ್ಲಿ ಮಟ್ಟ ಇರುತ್ತೆ ಅದು ವ್ಯಾಲ್ಯೂ ಮೂವ್ಮೆಂಟ್ ಆಗುತ್ತೆ. ಸಿಂಗಲ್ ಪೇಸ್ ಇದ್ರೆ 230 ಬರ್ತಾ, 240 ಬರ್ತಾ. 3 ಪೇಸ್ ಇದ್ರೆ 440 ಇಂದ ನಿಮ್ಗೆ ವೋಲ್ಟ್ಗಳು ಬರ್ತದೆ. ಸರ್ ಆಂಪಿಯರ್ ಸರ್ ಒಂದ್ ವೇಳೆ ಆಂಪಿಯರ್ ಮೀಟರ್ ಇದ್ರೆ ನಿಮ್ಗೆ 0 to 5 ಆಂಪ್ಸ್ ಮೀಟರ್ ಇತ್ತಂದ್ರೆ ಅದ್ರೊಳಗೆ ರೀಡಿಂಗ್ ಬರುತ್ತೆ. 0 to 1 ಬರ್ಬೋದು, 0 to 2 ಆಂಪ್ಸ್ ಬರ್ಬೋದು, 3 ಆಂಪ್ಸ್ ಬರ್ಬೋದು, 0.5 ಆಂಪ್ಸ್ ಬರ್ಬೋದು. ದಿಸ್ ಈಸ್ ಎ ಡಿಫ್ಲೆಕ್ಟಿಂಗ್. ಎಲ್ಲಿಂದ ಹೆಂಗಿರುತ್ತೆ ಸರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ರೀಡಿಂಗ್ ಈ ತರ ಇರ್ತದ, ಈ ತರ ಹಿಂಗ್ ಸಿಕ್ಕಾಗ ಇಲ್ಲಿ 0 ಇತ್ತಂದ್ರೆ ಇಲ್ಲಿ ಮೂವ್ ಆಗಬೇಕು.
ಇಲ್ಲಿಂದ ಮೂವ್ ಆಗುತ್ತಲ್ಲ, ಇದಕ್ಕೆ ನಾವು ಏನಂತ ಹೇಳ್ತೀವಿ? ಡಿಫ್ಲೆಕ್ಟಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಅಂತ ಹೇಳ್ತೀವಿ ನಾವು ಡಿಫ್ಲೆಕ್ಟಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಂಡ್ಬಿಡ್ರಿ, ವಿದ್ಯುತ್ ಶಕ್ತಿ ಕೊಟ್ಟಾಗ 0 ಲಿಂದ ಎಲ್ಲಿ ಮೂವ್ ಆಗುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಡಿಫ್ಲೆಕ್ಟಿಂಗ್ ಫೋರ್ಸ್. ಸೆಕೆಂಡ್ ಒನ್ ಇಸ್ ಕಂಟ್ರೋಲಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ನಾವು ಹೇಳ್ತೀವಿ ಕಂಟ್ರೋಲಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ದ ಕಂಟ್ರೋಲಿಂಗ್ ಫೋರ್ಸ್? This force is essential for control the movement of the moving system and the injures the magnitude of deflecting the pointer is always same from given the value of quantity of measured ಅಂತ ಹೇಳ್ತಾರೆ. Measured as such as a controlling force always act on opposite to the deflecting force and also its beginning point is 0. The portion when this instrument is disconnected from the supply. ಅದನ್ನೇ ಹೇಳ್ತಾನೆ ಅವನು ಡಿಫ್ಲೆಕ್ಟಿಂಗ್ ಕಂಟ್ರೋಲಿಂಗ್ ಫೋರ್ಸ್ ಅಂತ. ಕಂಟ್ರೋಲಿಂಗ್ ಅಂದ್ರೆ ಏನ್ರಿ? ಇದು ಮೀನಿಂಗ್ ನೋಡಿ. ಕಂಟ್ರೋಲಿಂಗ್ ಅಂತಂದ್ರೆ ಕಂಟ್ರೋಲಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಯಾವ್ದೋ ಒಂದು ಮೀಟರ್ ಗಳನ್ನು ನಾವು ಸೆಟ್ ಮಾಡ್ತೀವಿ. ಕಂಟ್ರೋಲಿಂಗ್ ಅಂದ್ರೆ ಇಷ್ಟೇ, ಈ ವೋಲ್ಟೇಜ್. ಫಾರ್ ಎಕ್ಸಾಂಪಲ್ ನಮ್ಮ ಸಿಂಗಲ್ ಫೇಸ್ ಬೇಕಾಗಿದೆ, ವೋಲ್ಟ್ ಮೀಟರ್ ನಾವು ಏನ್ ತಗೋಬೇಕು? ಸಿಂಗಲ್ ಫೇಸ್ ಬೇಕಂತಂದ್ರೆ 500 ಸಾಕು, 0 to 500. ದಿಸ್ ಇಸ್ ಕಂಟ್ರೋಲಿಂಗ್. ವಿದ್ಯುತ್ ಶಕ್ತಿ ಕೊಟ್ಟಾಗ ಮ್ಯಾಗ್ನೆಟ್ಗಳು ಏನಿರ್ತಾವ? ಖಾಲಿ ಇರ್ತಾವ ಮ್ಯಾಗ್ನೆಟ್ಗಳು. ದಿಸ್ ಇಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್. ವಿದ್ಯುತ್ ಶಕ್ತಿ ಕೊಟ್ಟಾಗ ಅವೇನಿರ್ತಾವ? ಎಲೆಕ್ಟ್ರೋ ಮ್ಯಾಗ್ನೆಟ್ ಆಗಿ ಪರಿವರ್ತನೆವಂತ. ಫಾರ್ ಎಕ್ಸಾಂಪಲ್ ನೀವು ಬೆಲ್ ನೋಡಿರ್ಬೋದು. ಬೆಲ್ ನೀವು ಖಾಲಿ ಇರ್ತದ, ನೀವು ಸ್ವಲ್ಪ ಪ್ರಾಕ್ಟಿಕಲ್ ಮಾಡ್ಸಿರೋದು ಅನ್ಕೊಂಡ್ರಿ. ವಿದ್ಯುತ್ ಶಕ್ತಿ ಕೊಟ್ರ ಮ್ಯಾಗ್ನೆಟಿಗೆ ಅದೇನಾಗುತ್ತೆ? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪರಿವರ್ತನೆ ಅಂತಂದ್ರೆ ಕಂಟ್ರೋಲಿಂಗ್ ನ ಫೋರ್ಸಸ್ ಮಾಡಿರ್ತೀವಿ. ಕಂಟ್ರೋಲಿಂಗ್ ಫೋರ್ಸಸ್ ಆರ್ ಕೋಆರ್ಡಿನೇಟ್ ಎರಡು ಟೈಪ್ ಇದು ಮಾಡ್ಕೊಂತೀವಿ. ಏನಂತಂದ್ರೆ ಒನ್ ಇಸ್ ದ ಗ್ರಾವಿಟಿ ಕಂಟ್ರೋಲ್, ಅನದರ್ ಒನ್ ಇಸ್ ದ ಸ್ಪ್ರಿಂಗ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸರ್ ಕಂಟ್ರೋಲಿಂಗ್ ಫೋರ್ಸ್ ಸರ್ ಯಾಕೆ ಕಂಟ್ರೋಲ್ ಮಾಡ್ತೀವಿ ಸರ್? ಒನ್ ಇಸ್ ಗ್ರಾವಿಟಿ ಕಂಟ್ರೋಲ್. ಫಸ್ಟ್ ಒನ್ ಇಸ್ ಗ್ರಾವಿಟಿ ಕಂಟ್ರೋಲ್ ಅಂತ ಹೇಳ್ತೀವಿ. ದೇರ್ ಆರ್ 2 types of controlling. One is the gravity control. Another one is spring ಅಂತ ಹೇಳ್ತೀವಿ. ಸ್ಪ್ರಿಂಗ್ ಕಂಟ್ರೋಲ್, ಗ್ರಾವಿಟಿ ಅಂಡ್ ಸ್ಪ್ರಿಂಗ್ ಕಂಟ್ರೋಲ್. ಫಸ್ಟ್ ಒನ್ ಇಸ್ ಇದರಲ್ಲಿ ಕಂಟ್ರೋಲಿಂಗ್ ಫೋರ್ಸ್ ನಲ್ಲಿ ನೀವು ಡಯಾಗ್ರಾಮ್ ನೋಡಿದ್ರೆ ಆಲ್ರೆಡಿ. ಕಂಟ್ರೋಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾವಿಟಿ ಕಂಟ್ರೋಲ್? ಸರ್ ಏನ್ರಿ ಹಿಂಗಂದ್ರೆ ಗ್ರಾವಿಟಿ ಕಂಟ್ರೋಲ್ ನಾವು ನೋಡಬಹುದು. ಗ್ರಾವಿಟಿ ಕಂಟ್ರೋಲ್ ಹೆಂಗ್ ಮಾಡ್ತೀವಿ ಮೀಟರ್ಸ್ ನಲ್ಲಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಗ್ರಾವಿಟಿ ಕಂಟ್ರೋಲ್ ನಲ್ಲಿ ಇನ್ ದಿಸ್ ಮೆಥಡ್ ಎ ಸ್ಮಾಲ್ ಅಡ್ಜಸ್ಟಬಲ್ ವೇಟ್ ಅಂಡ್ ಅಟ್ಯಾಚ್ ದ ಅಪೋಸಿಟ್ extension from the pointer as shown in figure. This is the weight of attached either the gravity pulley and there is the produce of required controlling force. Torque. The instrument is gravity control has used in vertical position only. ಅಂತ ಸರ್ ಎಲ್ಲಿ ನೋಡಿರ್ಬೋದು? ಮೀಟರ್ ನೋಡಿರ್ಬೋದು. ಗ್ರಾವಿಟಿ ಕಂಟ್ರೋಲ್ ನ ಮೀಟರ್ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಮಾಡಿದ್ರಿ ನೋಡ್ರಿ, ಗೊತ್ತಾ? ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ X, Y, Z ಅಂತ ಪ್ರಾಕ್ಟಿಕಲ್ ಮಾಡ್ತೀವಿ ನೋಡಿ ಸೈನ್ಸ್ ನಲ್ಲಿ. ನೆಕ್ಸ್ಟ್ ಕಂಟಿನ್ಯೂ. When the instrument is not connected to the supply, the controlling weight of the balance, the weight is attached to the opposite and end is the point is the pointer is 0. For example, ನಿಮಗೆ ಮೀಟರ್ ಹೆಂಗ್ ಎಲ್ಲಿ ಸಿಗುತ್ತೆ ಅಂದ್ರೆ ಓನ್ಲಿ ಫಾರ್ ಪ್ರಾಕ್ಟಿಕಲ್ ಪರ್ಪಸ್ and gravity control forces is in diploma and science classes X, Y, Z ಅಂತ ಪ್ರಾಕ್ಟಿಕಲ್ ಬರ್ತದ. ಅದು ನೋಡ್ಬೇಕು ನೀವು. ಇಲ್ಲಿ ನಿಮಗೆ ಹೇಳಿದ ಅರ್ಥ ಆಗಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಇದು ಒಂದು ಮೀಟರ್ ನಾವು ಕಂಟ್ರೋಲಿಂಗ್ ಮಾಡಬಹುದು. ದಿಸ್ ಇಸ್ ಅ ಗ್ರಾವಿಟಿ ಕಂಟ್ರೋಲಿಂಗ್ ಪ್ರೋಸೆಸ್ ಅಂತ ಹೇಳೋದು, ಫೋರ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಸ್ಪ್ರಿಂಗ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸರ್ ಮೀಟರ್ ಮೇಲೆ ಸ್ಪ್ರಿಂಗ್ ಇರುತ್ತೆ ನೋಡ್ರಿ. ಒಂದು ಮೀಟರ್ ಬಾಕ್ಸ್ ನಲ್ಲಿ ಹಿಂಗ್ ಓಪನ್ ಮಾಡ್ರಿ, ಮೇಲ್ಗಡೆ ಒಂದು ಈ ತರ ಕೊಟ್ಟಿರ್ತಾನೆ. ಸರ್ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಂದು 0 ಬಿಡಿರುತ್ತೆ, ಕಂಟ್ರೋಲ್ ಅಂತ ಹೇಳ್ತೀವಿ. ಇಲ್ಲಿ ಟೆಸ್ಟರ್ ಅಥವಾ ಸ್ಕ್ರೂ ಡ್ರೈವರ್ ಹಾಕ್ಬಿಟ್ಟು ಜಸ್ಟ್ ಹಿಂಗ್ ಮೂವ್ಮೆಂಟ್ ಒಂದು ಸ್ಕ್ರೂ ಇರ್ತದ, ಈ ಸ್ಕ್ರೂ ಹಾಕೊಂಡು 0 ಪೊಸಿಷನ್ ಗೆ ಅಡ್ಜಸ್ಟ್ ಮಾಡಿದ್ರೆ ದಿಸ್ ಇಸ್ ಆಲ್ಸೋ ಸ್ಪ್ರಿಂಗ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸ್ಪ್ರಿಂಗ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಅರೇಂಜ್ಮೆಂಟ್ ಆಫ್ ದ ಸ್ಪ್ರಿಂಗ್ ಕಂಟ್ರೋಲ್ ಅಂಟಿಲ್ 2 phosphorus bronze and beryllium copper split here the spring. ಸರ್ ಸ್ಪ್ರಿಂಗ್ ಎದರಲ್ಲೇ ಮಾಡಿರ್ತಾರ ಅಂತ ಒಂದು ಎರಡು ಇವು ಇರ್ತಾವ. 2 phosphorus bronze ಮಾಡಿರ್ತಾರ. ಸ್ಪ್ರಿಂಗ್ ಎದರಲ್ಲೇ ಮಾಡಿರ್ತಾರ? ಬ್ರಾಂಜ್ ಮಾಡಿರ್ತಾರ. ಆರ್ ಬೆರಿಲಿಯಂ ಕಾಪರ್ ಅಂತ ಹೇಳ್ತೀವಿ. ಒಳಗಡೆ ಅದು ಸಿಗ್ಲಿಲ್ಲ ಅಂದ್ರೆ ಈ ಮೆಟೀರಿಯಲ್ ಮಾಡಿರ್ತಾವ. ಒಳಗಡೆ ಸ್ಪ್ರಿಂಗ್ ಇರುತ್ತೆ. ಈ ತರ ಒಳಗಡೆ ನೀವು ಈ ತರ ಒಂದು ಇದು ಬರ್ಬೇಕಾಗಿತ್ತು ಅಂತಂದ್ರ
ಡಿಫ್ಲೆಕ್ಟಿಂಗ್ ಒಳಗಡೆ ಈ ತರ ಮೀಟರ್ ಬಿಚ್ಚಿ ನೋಡಿ ನೀವು, ಈ ತರ ಸ್ಪ್ರಿಂಗ್ ಇರ್ತದೆ. ಇದನ್ನ ಎದುರಲ್ಲೇ ಮಾಡಿರ್ತಾರ ಅಂತಂದ ಮಾಹಿತಿ ಕೊಡಕತ್ತೀನಿ. ಯಾವ ಮೆಟೀರಿಯಲ್ ಮಾಡಿರ್ತಾರ ಅನ್ನೋದನ್ನ ಇದನ್ನ ಮಾಡ್ತಾನ. Brillium copper spring. Here the spring is A and B. The inner end of which is attached spindle S. ಅದನ್ನ ಹೇಳ್ತಾನೆ. ಇನ್ನರ್ ಎಂಡ್ ಒಳಗಡೆ ಮಾಡಿರ್ತಾನೆ ಇವನ್ನ. ಇದಕ್ಕೆ ಎಂಡ್ ಏನ್ ಮಾಡಿರ್ತಾರೆ, ಸ್ಪ್ರಿಂಗ್ ನ ಇಲ್ಲಿ ಈ ತರ ಇದಕ್ಕೆ S ಅಂತ ಹೇಳ್ತೀವಿ. ಈ ತರ ಇದಕ್ಕೆ S ಅಂತ ಹೇಳ್ತೀವಿ. As shown in figure, the outer end of the B is fixed. outer end ಅಂದ್ರೆ ಒಳಗಡೆ ಏನ್ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರ. ಇನ್ನರ್ ಎಂಡ್ ಇದನ್ನ ಡಿಫ್ಲೆಕ್ಟಿಂಗ್ ಮಾಡಿರ್ತಾರ, ಅದಕ್ಕೆ S ಅಂತ ಹೇಳ್ತೀವಿ. As shown in figure, the outer end of the spring is B fixed, whether that is A is attached on the end of the L provided P, there is eligible to the zero adjustment to the easily effect of the when the need. ಅದನ್ನ ಹೇಳಿದೆ ಫಸ್ಟ್ ನಿಮಗೆ ಬಿಫೋರ್ ಆಗಿ. ಸರ್ ಜೀರೋ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ತೀವಿ ಅಂತಂದ್ರ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಮೀಟರ್ ತಗೊಳ್ರಿ, ಮೀಟರ್ ತಗೋರಿ, ವೋಲ್ಟ್ ಮೀಟರ್ ತಗೋರಿ, ವ್ಯಾಟ್ ಮೀಟರ್ ತಗೋರಿ. ಫಾರ್ ಎಕ್ಸಾಂಪಲ್ ನೀವು ಪ್ರಾಕ್ಟಿಕಲ್ ಮಾಡಲ್ ನೋಡ್ಬೇಕು, ಯಾವ್ದೋ ಒಂದು ಮೀಟರ್ ತಗೊಳ್ರಿ, ಯಾರೋ ಒಬ್ಬ ತಿರುಗಿಬಿಟ್ಟಿರ್ತಾನೆ ನಿಮ್ಗೆ ಸ್ಕ್ರೂ ಡ್ರೈವರ್ಲೆ, ಅದು ಜೀರೋಲಿಂದ ಬಂದು 5 ಬಂದಿರ್ತದೆ. ಸರ್ ಹೆಂಗ್ ಸರ್ 5 ಬಂದ್ಬಿಟ್ಟೈತಿ ಅಂತಂದ್ರೆ ನೀವೇನ್ ಮಾಡ್ಬೇಕು, ಸ್ಕ್ರೂ ಡ್ರೈವರ್ ತಗೊಂಡು ಇಲ್ಲಿ ಸ್ಕ್ರೂ ಇರ್ತೈತಿ, ಜಸ್ಟ್ ಹಿಂಗ್ ಮೂವ್ ಮಾಡಿದ್ರೆ ಜೀರೋ ಅಡ್ಜಸ್ಟಿಂಗ್ ಬರ್ತದೆ. ದಿಸ್ ಈಸ್ ಅ ಸ್ಪ್ರಿಂಗ್ ಕಂಟ್ರೋಲ್ ಗ್ರಾವಿಟಿಂಗ್ ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ದಿಸ್ ಈಸ್ ಅ ಸ್ಪ್ರಿಂಗ್ ಕಂಟ್ರೋಲ್. ಫಾರ್ ಎಕ್ಸಾಂಪಲ್ ನೀವು ಎಲ್ಲರೂ ನೋಡ್ಬೋದು, ಕಾಟ ಒಳಗಡೆ ಕಾಟ ಮಾಡಿದ್ರೆ, ಇದು ಕರೆಂಟಿಂಗ್ ಕಾಟ ಇರ್ತಪ್ಪ ಯಾವ್ದು ಅಂದ್ರೆ ಅದು ಜೀರೋ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಫಸ್ಟ್ ಬಿಫೋರ್ ಆಗಿ, ಅದೇ ಕೂಡ ಸ್ಪ್ರಿಂಗ್ ಕಂಟ್ರೋಲಿಂಗ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ ನಿಮ್ಗೆ. ದಿಸ್ ಈಸ್ ಆಲ್ಸೋ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಟುಡೇ ಏನೇನ್ ಮಾಡಿದ್ವಿ ಅಂತಂದ್ರೆ ನಾವು ಫಸ್ಟ್ ಒನ್ ಈಸ್ ನಾವೇನ್ ನೋಡಿದ್ವಿ, ಕ್ಲಾಸಿಫಿಕೇಶನ್ಸ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಅಂಡ್ ಎಸೆನ್ಸಿಯಲ್ ಟೈಪ್. ಸರ್ ಕ್ಲಾಸಿಫಿಕೇಶನ್ ಮಾಡಿದ್ವಿ, ಏನೇನು ಕ್ಲಾಸಿಫಿಕೇಶನ್ ಮಾಡಿದ್ವಿ, ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಡರ್ಡ್. ಮ್ಯಾನುಫ್ಯಾಕ್ಚರ್ ಅಂದ್ರ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಯಾವ ಇಸಿ ಒಳಗ ISI ಮಾರ್ಕ್ ಅದ, ಯಾವ ಇದ್ರೊಳಗ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ, ಯಾವ ಕಂಪನಿ ಅದ, ಯಾವ ತರ ಯೂಸ್ ಮಾಡ್ಬೇಕು. ಮತ್ ನೆಕ್ಸ್ಟ್ ಫಂಕ್ಷನ್ಸ್. ಸರ್ ಏನ್ ಫಂಕ್ಷನ್ಸ್ ಅದು, ವೋಲ್ಟ್ ಮೀಟರ್, ಅಮೀಟರ್, AC ಐತೋ DC ಐತೋ ಅದ್ರ ಫಂಕ್ಷನ್, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಅಂಡ್ ದ ಇನ್ಸ್ಟ್ರೂಮೆಂಟ್. ವಿದ್ಯುತ್ ಶಕ್ತಿ ಕೊಟ್ಟಾಗ ಇನ್ಸ್ಟ್ರೂಮೆಂಟ್ AC ಕೊಟ್ರೆ ಏನಾಗುತ್ತೆ, DC ಕೊಟ್ರೆ ಏನಾಗುತ್ತೆ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ. ಮತ್ತೆ ಅದಕ್ಕೆ ಏನ್ ಮಾಡಿದ್ವಿ, ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಡರ್ಡ್ ಅಲ್ಲಿ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಂಡ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಮತ್ತೆ ಸೆಕೆಂಡರಿ ಮತ್ತೆ ನಾವು ಏನ್ ಮಾಡಿದ್ವಿ, ಫಂಕ್ಷನ್ ಅಲ್ಲಿ ಅಂತಂದ್ರ, ಫಂಕ್ಷನ್ ಅಲ್ಲಿ ನಾವು ಯಾವ ತರ ಫಂಕ್ಷನ್ಸ್ ಗಳದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಮಾಡಿದ್ವಿ, ಮತ್ತೆ ಭಾಗಗಳನ್ನು ಮಾಡಿದ್ವಿ. ಆಮೇಲೆ ರಿಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಮಾಡಿದ್ವಿ, ಅವ್ರ ಭಾಗಗಳನ್ನು ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ effect of electrical current on the electrical instrument ಅಂತ ಹೇಳಿದ್ವಿ. effect of electrical current ವಿದ್ಯುತ್ ಶಕ್ತಿ ಕೊಟ್ಟಾಗ, ಜೂಮ್ ಕೊಟ್ರೆ ಏನಾಗುತ್ತೆ, ವಿದ್ಯುತ್ ಶಕ್ತಿ ಕೊಟ್ಟಾಗ ಅಲ್ಲಿ ಏನಾಗುತ್ತಾ, ನಾವು ಮೀಟರ್ಸ್ ಗಳಿಗೆ ಅದನ್ನ ನೋಡ್ಕೊಂಡ್ವಿ. ಈಗ effect of force and required from the indicating instrument. this is a very important. ನಿಮ್ಗೆ ಕೇಳ್ತಾರೆ ಡಿಫ್ಲೆಕ್ಟಿಂಗ್ ಫೋರ್ಸ್, ಕಂಟ್ರೋಲಿಂಗ್ ಫೋರ್ಸ್, ಡ್ಯಾಂಪಿಂಗ್ ಫೋರ್ಸ್ ನಿಮ್ಗೆ ಕೇಳ್ತಾರ. ಎಕ್ಸಾಮ್ ನಲ್ಲಿ ಕೇಳಿಲ್ಲ ಅಂದ್ರೂ ಕೂಡ ನಿಮ್ಗೆ ಇಂಟರ್ವ್ಯೂದಲ್ಲಿ ಕೇಳ್ತಾರ, ವಾಟ್ ಆರ್ ದ ಎಫೆಕ್ಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ. ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಏನೇನು ಬರ್ತಾವ ಎಫೆಕ್ಟಿಂಗ್ ಅಂತಂದ್ರೆ, ಡಿಫ್ಲೆಕ್ಟಿಂಗ್ ಫೋರ್ಸ್, ಕಂಟ್ರೋಲಿಂಗ್ ಫೋರ್ಸ್, ಡ್ಯಾಂಪಿಂಗ್ ಫೋರ್ಸ್. ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ರೆ ಕೇಳ್ತಾರೆ, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಒಂದ್ ವೇಳೆ ಯಾವ್ದು ಪ್ರಾಕ್ಟಿಕಲ್ ಬಂತಂದ್ರ ವಾಟ್ ಆರ್ ದ ಫೋರ್ಸ್ ಅಂತ ಕೇಳ್ಬಿಡ್ತಾರೆ. ಫೋರ್ಸ್ ಯಾವ ತರ ಇರ್ತಾವ, ಡಿಫ್ಲೆಕ್ಟಿಂಗ್ ಫೋರ್ಸ್, ಕಂಟ್ರೋಲಿಂಗ್ ಫೋರ್ಸ್, ಡ್ಯಾಂಪಿಂಗ್ ಫೋರ್ಸ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ನೋಡಿದ್ರೊಳಗ ಕಂಟ್ರೋಲಿಂಗ್ ಡಿಫ್ಲೆಕ್ಟಿಂಗ್ ಫೋರ್ಸ್ ಅಲ್ಲಿ ಮತ್ತೆ ಗ್ರಾವಿಟಿ ಕಂಟ್ರೋಲ್ ಅಂಡ್ ಏನ್ ನೋಡಿದ್ವಿ, ಸ್ಪ್ರಿಂಗ್ ಕಂಟ್ರೋಲ್ ಅಂತ ನೋಡಿದ್ವಿ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಫ್ ದ ಇನ್ಸ್ಟ್ರೂಮೆಂಟ್.